ಸಾಲ ಒದಗಿಸುವಂಥದ್ದಾಗಲಿ, ಈ ರೀತಿ ಹಲವಾರು ಕಾರ್ಯಕ್ರಮ, ಪೌಷ್ಟಿಕಾಂಶದಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಶಿಕ್ಷಣ, ಕೌಶಲ್ಯತೆ, ಉದ್ಯೋಗ ಸಂಪೂರ್ಣವಾಗಿ ಜನಪರವಾಗಿರುವಂಥದ್ದಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಪ್ರೇರೇಪಣೆ, ಆತ್ಮನಿರ್ಭರ್ ಭಾರತದ ಇವತ್ತೇನು ಒಂದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವಂಥ ಒಂದು ಧ್ಯೇಯ ಮತ್ತು ಉದ್ದೇಶದಿಂದ ಸಂಪೂರ್ಣವಾಗಿ ಬಹಳ ಉತ್ತಮವಾಗಿ ಇವತ್ತು ಬಜೆಟ್ ಅನ್ನು ಕೊಟ್ಟು ಇವತ್ತು ಜನಪರವಾಗಿ ನಮ್ಮ ಬಜೆಟ್ ಸಂಬಂಧದಾಗಿದೆ. ಮತ್ತು ವಿಶೇಷವಾಗಿ ನಮ್ಮ ರಾಮ ಮಂದಿರ ಅಭಿವೃದ್ಧಿ ಆಗ್ತಿರುವಂಥದ್ದು ರಾಮನಗರ ಜಿಲ್ಲೆಯಲ್ಲಿ ಬಹುಕಾಲದ ಒಂದು ಬೇಡಿಕೆ ಮತ್ತು ನಿರೀಕ್ಷೆಯಾಗಿತ್ತು. ಇವತ್ತು ಅಲ್ಲಿ ಈ ಒಂದು ಕ್ರಮವನ್ನು, ಈ ಯೋಜನೆಯನ್ನು ಕೊಡೋ ಮೂಲಕ ಇವತ್ತು ರಾಮ ಮಂದಿರ ನಿರ್ಮಾಣ ರಾಮನಗರ ರಾಮದೇವರ ಬೆಟ್ಟದಲ್ಲಿ ಆಗ್ತಿರುವಂಥದ್ದಿದೆ. ಅದಕ್ಕೆ ಬೇಕಾಗಿರುವಂಥ DPR ರಿಪೋರ್ಟ್ ಅನ್ನು ಇವತ್ತು ತಯಾರನ್ನು ಮಾಡಿ ಸಲ್ಲಿಸಿ ಅದಕ್ಕೆ ಬೇಕಾಗಿರುವಂಥ ಸಂಪೂರ್ಣ ಹಣವನ್ನು ಕೊಡುವಂಥದ್ದಾಗುತ್ತೆ. ಕೆಂಪೇಗೌಡ ಸರ್ಕ್ಯೂಟ್, ಇವತ್ತು ಕೆಂಪೇಗೌಡ ಸರ್ಕ್ಯೂಟ್ ಎಲ್ಲ ದುರ್ಗಗಳು 9ಕ್ಕಿಂತ 10 ದುರ್ಗಗಳು ಇದಾವೆ. ಎಲ್ಲ ದುರ್ಗಗಳ ಇವನ್ ರಾಮದೇವರ ಬೆಟ್ಟವನ್ನು ರಾಮದುರ್ಗ ಅಂತಲೇ ಇರುವಂಥದ್ದು. ಆ ರಾಮದಂಡಿಯಾದ ಬೆಟ್ಟವನ್ನು ಇಟ್ಟು ಈ ಸುತ್ತ ಎಲ್ಲ ಕಡೆನೂ ಉತ್ತಮವಾಗಿ ಕೆಂಪೇಗೌಡ ಸರ್ಕ್ಯೂಟ್ ಇಡೀ ಕರ್ನಾಟಕದಲ್ಲಿ ಬೆಸ್ಟ್ ಸರ್ಕ್ಯೂಟ್ ಆಗಿ ಇಂಥ ಒಂದು ಕಾಂಕ್ರೀಟಿನ ಮಧ್ಯದಲ್ಲಿ ಈ ಸುತ್ತಲೂ ಇಂಥ ಅದ್ಭುತವಾಗಿರುವಂತಹ ಪರಿಸರ ಇರುವುದನ್ನು ಅನುಭವಿಸೋಕ್ಕೆ ಈ ನಗರದಲ್ಲಿ ವಾಸ ಮಾಡುತ್ತಿರುವಂಥ 1.5 ಕೋಟಿ ಜನಕ್ಕೆ, ರಾಜ್ಯದಲ್ಲಿ ವಾಸ ಮಾಡುವಂಥ ಜನರಿಗಾಗಲಿ, ದೇಶದ ವಿದೇಶದಿಂದ ಬರುವಂಥ ನಾಗರಿಕರಿಗಾಗಲಿ, ಒಟ್ಟಾರೆ ಎಲ್ಲರಿಗೂ ಸಮಗ್ರವಾಗಿ ಈ ಒಂದು ಸರ್ಕ್ಯೂಟ್ ಅಲ್ಲಿ ಓಡಾಡಲಿಕ್ಕೆ ಅದ್ಭುತವಾಗಿರುವಂತಹ ಒಂದು ಪ್ರವಾಸ ತಾಣವಾಗಿ ನಿರ್ಮಾಣ ಆಗಲಿಕ್ಕೆ ಪೂರಕವಾಗಿದೆ. ಸಾವಂತದುರ್ಗದಲ್ಲೂ ರೋಪ್ ವೇ ಮಾಡ್ತಿರೋದು ಎಲ್ಲ ಒಳ್ಳೆ ಬೆಳವಣಿಗೆ. ಒಟ್ಟಾರೆ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ತಿರುವುದು ನಮ್ಮೆಲ್ಲರಿಗೂ ಉತ್ತಮವಾಗಿದೆ. ಇವತ್ತು ಕಾಂಗ್ರೆಸ್ ಪ್ರತಿಪಕ್ಷದವರು ಯಾವಾಗಲೂ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಅವ್ರನ್ನೇ ಹಾಸ್ಯಾಸ್ಪದವಾಗಿ ಕಿವಿಗೆ ಹೂ ಮುಡ್ಕೊಳ್ಳೋಂಥ ಕೆಲಸಗಳು ಯಾರೋ ಮುಡಿಸೋದಲ್ಲ, ಅವರೇ ಬೇರೆಯವರಿಗೆ ಮುಡಿಸ್ತಾ ಇದ್ರು. ಇವತ್ತು ಅವರಿಗೆ ಮುಡಿಸ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಿದೆ, ಏನೋ ಒಂದು ಸೆಪರೇಟೆಡ್ ಗಿಮಿಕ್ ಅನ್ನ ಮಾಡೋಕ್ಕೋಸ್ಕರ ಹೋಗಿ ಅವರೇ ಹಾಸ್ಯಾಸ್ಪದವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಪಕ್ಷದವರು ಹಾಸ್ಯಾಸ್ಪದವಾಗಿ ನಡ್ಕೊಂಡಿದ್ದಾರೆ. ನಿಜಕ್ಕೂ ಖಂಡನೀಯ ಮತ್ತು ಹಾಸ್ಯಾಸ್ಪದ. ಹೌದು, ಇವತ್ತು ಎಷ್ಟೋ ವರ್ಷದ ಇತಿಹಾಸದ ಪಕ್ಷಾಂತರಲ್ಲ, ಇನ್ನೂ ಎಲ್ಲೂ ಅವ್ರಿಗೆ ಕಚೇರಿಗಳಿಲ್ಲ. ಆದ್ರೆ ಇವತ್ತು ನಾವು ಎಲ್ಲಾ ಜಿಲ್ಲೆಯಲ್ಲೂ ನಮ್ಮ ಕಚೇರಿ ಕಟ್ತಾ ಇದ್ದೀವಿ, ತಾಲೂಕು ಮಟ್ಟದಲ್ಲೂ ಕಟ್ತಾ ಇದ್ದೀವಿ, ಜಿಲ್ಲಾ ಮಟ್ಟದಲ್ಲೂ ಕಟ್ತಾ ಇದ್ದೀವಿ. ಪಾಪ ಅವ್ರಿಗೆ ಅಷ್ಟು ಕಾಳಜಿ. ಇವತ್ತು ಅವರವರ ಟ್ರಸ್ಟ್ಗಳು, ಅವರವರ ಪಕ್ಷಗಳು ಯಾರ ಹೆಸರಲ್ಲಿದೆ ಅಂತ ಅವ್ರು ನೋಡ್ಕೊಳ್ಳೋಕೆ ಹೇಳಿ. ಅವ್ರ ಪಕ್ಷದ ಕಚೇರಿಗಳು ಯಾರ ಹೆಸರಲ್ಲಿದ್ದಾವೆ, ಯಾರ ಹೆಸರಿಗೆ ಹೋಗಿದೆ, ಇನ್ನೊಂದು ಬಂದಂತ ಚೆಕ್ ಮಾಡ್ಬೇಕು. ಅವ್ರಿಗೆ ಪಾಪ ಅವರ ಇತ್ತು ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಪಕ್ಷ ಜನಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲೇ ಅಸ್ತಿತ್ವ ಕಳ್ಕೊಳ್ತಿರುವಂಥ ಪರಿಸ್ಥಿತಿ, ಕಾಂಗ್ರೆಸ್ ಮುಕ್ತವಾಗಿರುವಂಥ ಸನ್ನಿವೇಶ ಬಂದಿರುವಂಥದ್ದಿದೆ. ಹಾಗಾಗಿ ಬರುವಂಥ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ, ಸನ್ಮಾನ್ಯ DK ಶಿವಕುಮಾರ್ ಎಲ್ಲಿರ್ತಾರೆ ಅಂತ ನೋಡ್ಬೇಕು. ಅಲ್ಲ, ಪಾಪ ಅಧಿಕಾರ ಕಳ್ಕೊಂಡು ಈಗ ಒಟ್ಟಾರೆ ನಮ್ಮ ಏನೊಂದು ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಇವತ್ತು ಓವರ್ ಒಂದು ಫಂಡ್ ಅನ್ನು ಇಡುವಂಥದ್ದಾಗಿದೆ, ಫಂಡ್ ಅಲ್ಲಿ ಕೊಡುವಂಥದ್ದಾಗಿದೆ. DPR ಅನ್ನ ತಯಾರು ಮಾಡ್ತಾ ಇದ್ವಿ. DPR ನ ತಯಾರು ಮಾಡಿ ಅದಕ್ಕೆ ಬೇಕಾಗಿರುವಂತಹ ಹಣವನ್ನ ಕೊಡ್ಲಿಕ್ಕೆ ಇವತ್ತು ಸರ್ಕಾರ ಸಂಪೂರ್ಣವಾಗಿ ತಯಾರಾಗಿದ್ವಿ. ಹಾಗಾಗಿ ಇದು 3,09,000 ಕೋಟಿ ಬಜೆಟ್ನಲ್ಲಿ ರಾಮನಗರದಲ್ಲಿ ರಾಮದೇವರ ಬೆಟ್ಟವನ್ನು ಕಟ್ಟಲಿ, ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ನಾವು ಸಂಪೂರ್ಣ ಭದ್ರಾಗಿರ್ಬೇಕಾದ್ರೆ ಇದಕ್ಕೆ ಬೇಕಾಗಿರೋ ಹಣವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಎಲ್ಲ ರೀತಿಯ ಅವಕಾಶ ಇದೆ. ಅಂದರೆ DPRಗಳು ಮಾಡಬೇಕಲ್ಲ, DPR ಮಾಡಲಿಕ್ಕೆ ಈಗ ಬೇರೆ ಬೇರೆಯವ್ರದ್ದು ನಾನು ಕಥೆ ಮಾತಾಡಲ್ಲ. ಇನ್ನು ನಮ್ಮ ವ್ಯವಸ್ಥಿತವಾಗಿ ನಮ್ಮ ಜಿಲ್ಲೆಯಲ್ಲಿ ರಾಮದೇವರ ಬೆಟ್ಟದ ಏನೊಂದು ಪುನರ್ ಅಭಿವೃದ್ಧಿ ಆಗಬೇಕಾಗಿದೆ, ಆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಈಗಾಗಲೇ ವಹಿಸಿ ದಿಕ್ಕಿನಲ್ಲೆಲ್ಲ ಪ್ರಯತ್ನಗಳನ್ನು ಪ್ರಾರಂಭವನ್ನು ಮಾಡಿ ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಂಪೂರ್ಣವಾಗಿ ಅವ್ರು ಘೋಷಣೆ ಮಾಡಕ್ಕೆ ಏನಿದೆ,
ಈ ದಿನ ಹೇಳ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನಾವು ಕಾರ್ಯರೂಪಕ್ಕೆ ತಂದಿರುವಂಥದ್ದು ಜನಪರವಾಗಿ ಮಾಡಿರೋದು. ಆ ರೀತಿ ಅವರು ಬಾಯಿಗೆ ಬಂದಂಗೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಆ ಬಾಯಿಗೆ ಬಂದಂಗೆ ಹೇಳೋಂಥದ್ದು ಕಾರ್ಯರೂಪಕ್ಕೆ ತರಲಿಕ್ಕೂ ಇರುವಂಥದ್ದು ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ಜವಾಬ್ದಾರಿಯುತವಾಗಿ ಇವತ್ತು ಸರ್ಕಾರದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಇವತ್ತು ಸ್ತ್ರೀ ಸಾಮರ್ಥ್ಯದ ಕಾರ್ಯಕ್ರಮದ ಮೂಲಕ ಆಗಲಿ, ಇವತ್ತು ಪೌಷ್ಟಿಕತೆ ವಿಚಾರದಲ್ಲಾಗಲಿ, ಮಾತೃವಂದನಾ ಕಾರ್ಯಕ್ರಮದಲ್ಲಾಗಲಿ, ಮಾಸಿಕವಾಗಿ ಹಣ ಕೊಡ್ತಿರುವಂಥದ್ದಾಗಲಿ, ಈ ಹಲವಾರು ಕೌಶಲ್ಯತೆ ಕೊಡೋದ್ರಿಂದ ಹಿಡಿದು ಇವತ್ತು ಹಲವಾರು ಕಾರ್ಯಕ್ರಮವನ್ನು ಮಹಿಳೆಯರ ಪೂರಕವಾಗಿ ಮಾಡಿರುವಂಥ ಏಕೈಕ ಸರ್ಕಾರ ನಮ್ಮ ಸರ್ಕಾರ ಅಂತ ಅವರು ಬರೀ ಘೋಷಣೆ ಮಾಡ್ಕೊಂಡಿದ್ದಾರೆ. ಕಾರ್ಯರೂಪಕ್ಕೆ ತರುವಂಥದ್ದು ಇವತ್ತು ಚುನಾವಣೆ ಅಧಿಕಾರಕ್ಕೆ ಬರೋ ಮುಂಚೆ, ಚುನಾವಣೆ ಮುಂಚೆ ಎಲ್ಲ ಘೋಷಣೆಗಳು ಸಾಮಾನ್ಯವಾಗಿ ಮಾಡ್ತಾ ಇದ್ದಾರೆ. ಏನಣ್ಣ ವಿಶೇಷ? ಮೀಟಿಂಗ್ ಸಿಎಂದು ಅಲ್ಲ, ಊಟದ ವಿಶೇಷ ಸ್ಟಾರ್ಟ್ ಆಗಿದೆ ಅಂತ ಲೈವ್ ಹಾಕೊಂಡ ಸಿಎಂ ಅವರ ಬಜೆಟ್ ನಾವು ಗಮನಿಸಿದ್ರೆ ಸಿಎಂ ಅವರ ಭಾಷಣ ಮಾಡಬೇಕಾದ್ರೆ ಅವರಿಗೆ ಉತ್ಸಾಹ ಇರಲಿಲ್ಲ. ಅಂದರೆ ಬಜೆಟ್ ಕಿವಿ ಮೇಲೆ ಇಡುವಂಥ ಬಜೆಟ್ ಅಲ್ವಾ, ಕನ್ನಡಿಗರ ಮೇಲೆ ಯಾವ ಸಮಾಜಕ್ಕೂ ನ್ಯಾಯ ಸಿಗಲಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ನೀಲಿ ನಕ್ಷೆ ಇಲ್ಲ. ಇನ್ವೆಸ್ಟ್ಮೆಂಟ್ ಬಂಡವಾಳ ತರಬೇಕಂತ ನೀಲಿ ನಕ್ಷೆ ಇಲ್ಲ. ಮತ್ತೆ ನಾವು ನೆನಪಿದ್ರೆ ಹೋದ ವರ್ಷ ಸರ್ವಸ್ಪರ್ಶಿ ಸರ್ವವ್ಯಾಪಿ ಬಜೆಟ್ ಅಂತ ಹೇಳಿದ್ರು. ಮತ್ತೆ ಮೊನ್ನೆ ಸಿಎಂ ರಿವ್ಯೂನಲ್ಲಿ, ಬಜೆಟ್ ರಿವ್ಯೂನಲ್ಲಿ ಬರೀ 56% ಮಾತ್ರ ಖರ್ಚಾಗಿದೆ ಅಂತ ಸಿಎಂ ಕಚೇರಿಯಿಂದಲೇ ಮಾಹಿತಿ. ಅಂದ್ರೆ ಯಾವ ಮಟ್ಟಕ್ಕೆ ಇವರು ಖರ್ಚು ಮಾಡಿದ್ದಾರೆ, ಯಾವ ಮಟ್ಟಕ್ಕೆ ಈ ಸರಿ ಬಜೆಟ್ ಮಾಡಿದ್ದಾರೆ ಅಂತ ಇದರಲ್ಲೇ ನಾವು ಕಲ್ಪಿಸಬಹುದು. ಇದು ಯಾವ ಸಮಾಜಕ್ಕೂ ನ್ಯಾಯ ಸಿಗಲಿಲ್ಲ. ಕನ್ನಡಿಗರ ಕಿವಿ ಮೇಲೆ ಇವತ್ತು ಹೂವು ಇಟ್ಟಿರೋದಂತೂ ನಿಜ ಇದೆ. ನೋಡಿ, ಜನರು ನಂಬ್ಕೊಂಡು ಹೋಗ್ತಾರಲ್ವಾ, ಇದು ಚುನಾವಣೆ. ನೋಡಿ, ಅವರು ಇವತ್ತು ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಜನರಲ್ಲಿ ತಪ್ಪು ಅಭಿಪ್ರಾಯ ಹೋಗ್ಬಾರ್ದಲ್ಲ. ಹೋದ ಬಾರಿನೇ ಅವ್ರ ಪ್ರಣಾಳಿಕೆಯಲ್ಲಿ 600 ಏನು ಭರವಸೆ ನೀಡಿದ್ರು ಅದರಲ್ಲಿ ಬರೀ 50 ಮಾಡಿದ್ದಾರೆ. ಮತ್ತೆ ಬಜೆಟ್ ನಲ್ಲಿ 309 ಏನು ಆಶ್ವಾಸನೆಗಳು ನೀಡಿದ್ರು ಅದ್ರಲ್ಲಿ 50 ಕೂಡ ಮಾಡಿಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ಅವ್ರು ಕುರ್ಚಿ ಉಳಿಸ್ಕೊಳ್ಳಿ ಅಂದ್ರೆ ಬಿಜೆಪಿ ಬಚಾವ್ ಬಜೆಟ್, ಬೊಮ್ಮಾಯಿ ಬಚಾವ್ ಬಜೆಟ್ ಆಗಿದೆ. ಹಲೋ ಇನ್ನು ಏನು ಸಿಗ್ತದೆ ಹೇಳ್ಬೇಕು. ಇದಕ್ಕೆ ಮಾತಾಡ್ತೀನಿ, ಮಾಡ್ತೀನಿ. ಮಾಧ್ಯಮದ ಸ್ನೇಹಿತರೆ,
ಕೋವಿಡ್-19 ಇನ್ನಿತರ ಕಾರಣಗಳಿಂದಾಗಿ ಜಾಗತಿಕ ಆರ್ಥಿಕ ಹಿನ್ನಡೆಯಿಂದಾಗಿಯೂ ಸಹ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ತೆಗೆದುಕೊಂಡ ಸಕಾಲಿಕ ದಿಟ್ಟ ಕ್ರಮಗಳಿಂದಾಗಿ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿ ನಿರ್ವಹಿಸಿ 2023-24ನೇ ಸಾಲಿಗೆ ದೀರ್ಘಕಾಲೀನ ಅಭಿವೃದ್ಧಿಯ ಮುನ್ನೋಟದೊಂದಿಗೆ ಮುಖ್ಯಮಂತ್ರಿ ಶಿವಕುಮಾರ್ ಬೊಮ್ಮಾಯಿ ಅವರು ಅತ್ಯುತ್ತಮವಾದಂತಹ ಆಯವ್ಯಯನ್ನು ಮಂಡಿಸಿದ್ದಾರೆ. ಈ ಆಯವ್ಯದಲ್ಲಿ ನಮ್ಮ ಪಕ್ಷದ ಆಶಯದಂತೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದಕ್ಕೋಸ್ಕರ ಹಲವಾರು ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಸ್ವಾಗತಾರ್ಹ. ರಾಜ್ಯದ ಬಡವರು, ದುರ್ಬಲ ವರ್ಗದವರ, ಮಹಿಳೆಯರ, ಶೋಷಿತರ ಹಾಗೂ ಯುವಜನರ ಶ್ರೇಯೋಭಿವೃದ್ಧಿಗಾಗಿ ಹಲವಾರು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೂಲ ಸೌಕರ್ಯಗಳಿಗೆ ಒತ್ತು ನೀಡುವುದನ್ನು ಈ ಆಯೋಗದಲ್ಲಿ ಮುಂದುವರಿಸಿದ್ದು, ಇದರಿಂದ ರಾಜ್ಯವು ದೇಶದಲ್ಲೇ ಬರುವಂತಹದ್ದು. ಈಗ ಇಮಿಡಿಯೇಟ್ ಆಗಿ ಇದೆಲ್ಲವನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರಿ ಆಜ್ಞೆ ಮಾಡಬೇಕು, ಅದೆಲ್ಲವನ್ನು ಮಾಡಿ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡ್ತೇವೆ. ಇಂಪ್ಲಿಮೆಂಟ್ ಮಾಡ್ತೇವೆ, ಕಾರ್ಯರೂಪಕ್ಕೆ ತರ್ತೇವೆ. ಏನು ಹೇಳಿರುತ್ತೆ ಪ್ರತಿಯೊಂದನ್ನು ಸಹ ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡೋದು. Yes, it is a CM itself did not have a voice. I agree. CM is representing the voice of the people. No, where CM had voice, he never had a voice. Did CM has a voice when he was announcing? Have you seen your TV? So it is a voiceless budget. It doesn't have voice to the common man. It doesn't have voice to the employment. It doesn't have voice to the farmers. It doesn't have voice to the youth. It doesn't have voice to the women. A voiceless budget. In my history of, I have finished 35 years of assembly. I have not seen such a worst budget, that too at the time of election. So an important meeting to be held today evening by the Congress party. Can we expect the first list to be announced, sir? No, I think by this month end we are going to announce our list. We have already prepared everything. More than 150 seats we have already sit and discussed. Screening committee has to be conducted. Because of plenary, we are just waiting. Immediately we will just finalize the seats. I think you will have a very clear this one. It is almost clear. We will hint our candidates. So once again, just to show the visuals, sir. Give you the This is called Chenduva. ಸರ್ ಆ ಕಡೆ ನೋಡ್ತಿದ್ದಾರೆ
Bommai ji has presented an excellent budget with a long term of development forecast for the year 2023-24. Several measures has been taken in this budget to double the income of farmers. Many schemes have been proposed for the development of the poor, weaker sections, women, oppressed and youth of the state. Emphasis on infrastructure has continued in this budget also, so that the state will continue to be a favorable destination for investors in the country. For the first time after the COVID-19 pandemic, the state has presented a revenue surplus budget, providing that the state will be financially sound under the leadership of the BJP. I congratulate the Chief Minister Basuraj Bommai for presenting an excellent budget with a pro-people long-term development vision within the limits prescribed in the Physical Responsibility Act. Ram Mandira is being built. Ram Mandira announced in Ramnagara by the CM. Do you welcome the Definitely everything I am going to welcome. Which are the decisions the Prime Chief Minister has taken, I welcome all the 1,000 crores for the temple development. Considering the importance of Rama, during his exile, he has lived in Ramnagara, Ramdevara Betta. It is very important historically and for all good reasons, since it has been named as Ramanagara after Rama. The development of Ramdevara Betta is something which the people of the state of Karnataka and the people of Ramnagara were looking forward, and it's really a very important contribution with regard to the building of the Ram temple in Ramnagara. I thank Honorable CM for coming forward for the redevelopment of the temple in the Ramdevara Betta. Sir, and also today all MLAs came with, opposition MLAs came with flowers in their ears as a mark of protest. It is making mockery of themselves. Already they are in mockery. They didn't know what to do. They just wanted to have some stunts. These kind of cheap-rated stunts they keep doing, which they continue to fool themselves. I think they have made fool of themselves. Sir, Mr. Ramlinga Reddy and other Congress leaders once again staging a protest against you, demanding that you should resign over statements against Siddaramaiah. It's a closed chapter. I don't want to discuss. It's a closed chapter. It was discussed yesterday in the floor of the House. It was done. I'm very thankful. Ram temple is happening in the Ramnagara, since it is being named after Rama, Ram temple. Sir, George Soros, sir, a billionaire, he said that in India, because of the Adani issue, there'll be a democratic revival in the country. Things could change for Modi. He's also saying that under Modi, they're converting India into a nationalist state. See, our society, if you compare with anybody across the world, it is the most accountable, transparent, very progressive. So we don't need any of these people's statement or any of their analysis. So let them keep doing, we keep going forward. In all the terms, if you look at the digitalization, what has happened in our country and our state, it's a model for even the most developed country, even for Americans or Europeans or anybody. It's the most democratic. So the budget talks about having professional courses in Kannada and converting syllabus and reference books. No, even if they're in English medium, they can write in Kannada. It's not that, some people, they are more conversant, they are more comfortable writing in Kannada, mixing of Kannada and English. So any kind, the transcript has been written by the students, it should be recognized, evaluated in the favor of the student. That kind of. Be in Kannada completely, sir? What's the... He can write in Kannada or mix of Kannada and English, either way. So whatever language he writes, ultimately he should write whatever he has gained the knowledge. It's an opportunity for him for him or her to express themselves with their knowledge, with their learning. Thank you, Chief. To speak, or you want to speak about the budget? No, the DK Shivakumar has just spoken about it, right? Just let me comment about the budget and then I can take your question.
See, post-COVID, the Karnataka, our Honorable Chief Minister, under the able administration and leadership of our Prime Minister Shri Narendra Modi ji, as he has quoted, this is a Kartavya call and Amrut call. He has definitely poured nectar, Amrut, to each and every segment and to each and every individual of the state by giving a very good developmental projects which is very practical. Everybody thought he may present a election oriented budget, but he has ensured this is a long term pragmatic budget which will improve the lives of the common man. He has laid emphasis on education, agriculture sector and health and also social sectors. So he has balanced in a historical budget, because this budget is a surplus budget which has exceeded 3,09,000 crore budget. It is the first time in the history of Karnataka that we have exceeded 3 lakhs. So it means to say that our production, agricultural income, agricultural production, our growth in every sector has increased, GST has increased, and similarly our honorable 2022-23 का वो 2.5 लाख करोड़ का था, पर 1 जनवरी 2000 well, how effectively this government has worked in the last 3.5 years. Capita income has increased from 2.04 lakhs to 3.3. क्लिनिक्स बनेंगे। मैं आज आपसे पूछता हूं, कहां गए वो 438 नामा क्लिनिक्स? उनमें से कोई नहीं बन पाया। पिछले बजट में जोर शोर से ये कहा और आप लोगों ने अपने टेलीविजन पर दिखाया, अखबार Fiscal deficit is well within the prescribed one. It is less than 3%, that is 2.6%. Similarly, even our total liabilities has not increased the 25% of our total GSDP, which is 24.2%. So, by maintaining the fiscal deficit and liabilities, which is our Fiscal Responsibility Act, which we have passed in 2002, in spite of that we have gone through the COVID in the last 3 years, we have quickly come back and Karnataka is doing very well. So the Congress, however, begs to differ and they allege that this is the worst budget. Do you think that's a political statement more than anything else ahead of the election? Of course, by Congress, and especially when you have seen that they had their flowers in their ears, that shows the political bankruptcy of the Congress leaders. A person who has presented 13 budgets, he does not believe in a democracy, he does not believe in a budget. He comes prejudiced. After hearing the budget, if he had kept the flower in their ear, we can understand. Before they even hearing the budget, they come and they sit with the flowers. It means to say they are totally prejudiced. They had come with a plan just to showcase that this budget is not a good one. Sir, but people do understand. Is it a propaganda to announce Ram Mandir in Ramnagar's construction? Of course, what is wrong in constructing a Ram Mandir in Ramnagar or elsewhere? What is wrong? There is nothing wrong in constructing a temple.
let them say it is wrong, which they have been telling, which they have been appeasing one segment. Let them say it in open that building a temple in India is wrong. So one issue, a national issue, sir. George Soros, billionaire George Soros, he said that because of the Adani issue, India will see a democratic revival. See, one individual cannot decide on the fate of India. India is India because of Indians and not because of this one individual. Sir, Congress has retorted BJP stating that you are not creating job opportunities, you are not working for the welfare of the people, rather concentrating on appeasement, especially giving funding of 425 crores for renovation of temples. If 38% of the total FDI comes to Karnataka, it means to say Karnataka is a welfare state, Karnataka is a progressive state, Karnataka is a state where ease of doing is the best in the country, and that is why FDI comes, not because of anything else. Once FDI comes in this kind of the quantum, it means to say the number of employment always increases. There is no problem of Absolutely, there is no problem. Karnataka is doing very well. That is why we have surpassed 3,09,000 crores, which is a historically we have grown. It is in the history, never we have presented a budget of 3 lakh crores, which is still a surplus budget. Thank you, sir. And that's why people are eager to see the back of this government. The sooner the better. Coming to the Karnataka politics, I'll you have promised 5,000 crores for Kalsa Banduri, and Bommai has announced 1,000 crore rupees for the Kalsa Banduri project in this budget. I ask you, when you have 30 days left of your government, how will you give that money? This is one more fakery and deception perpetuated by Basavaraj Bommai and BJP. If they were serious about Kalasa Banduri, then they should have given this money 3.5 years ago, issued tender and constructed it within a year. We have promised. The Congress party is committed to doing it in the first budget, because actually we will be presenting a new budget and new estimates after 60 days. We will allocate not 1,000, 3,000 crore, issue tenders and start work. And we will see to it that by the next budget, that is a year thereafter, 2024-25 budget, when the next Congress government will be announcing, by then we will tell you that we have completed the project. Sir, along with this, Congress has promised 2,000 rupees for Graha Lakshmi, and even Graha Lakshmi, Graha Jyoti. I will tell. 200 units free power to this thing. But in budget they have announced 500 rupees and 75 units per BPL family. They are trying to be copycats, but they have failed in that also. See, sometimes even for वो हिंदी में बोलते हैं नकल मारने के लिए भी अकल की जरूरत है, तो इनको नकल मारने में भी इनको अकल नहीं आई. Sir, coming to the politics apart from budget, one of the minister Ashok Narayan has given a call to cut off like a Tipu Sultan to the leader of opposition Sitaram. Let me remind your viewers, as also your readers, the Godse culture killed Mahatma Gandhi. This culture of violence that is being perpetuated not by Ashwath Narayan,
but by Basavaraj Bommai, by JP Nadda and by Narendra Modi. He is only a Katputli, saying what they want him to say. They also killed Indira Ji. This culture of violence killed and blew up with a bomb a former Prime Minister Rajiv Gandhi. The same culture of violence that these people perpetuate killed Punjab Chief Minister of the Congress Party Sardar Bain Singh. This culture of violence that they perpetuate killed former Chief Minister of Congress Vidya Charan Shukla, killed our senior leader and minister Nand Kumar Patel. Hundreds and hundreds of Congress people have sacrificed themselves so that India survives. And if they want more blood, if BJP, Ashwath Narayan, Basavaraj Bommai, more blood of Congress people, we will continue to sacrifice ourselves as long as brand Karnataka and brand India survives and progresses. That is the Congress culture. We are not going to tell you that somebody, we call upon Congress workers, and I personally call upon each Congress worker to say we are not perpetuators of violence, they are. We are messengers of love. Let them commit violence. Let the government take note. In any other country, in any other state, Ashwath Narayan would have been behind bars by now. He should have been arrested and dismissed. But that shows why he has not been arrested. Why has he not been dismissed? Because he is not, Ashwath Narayan is not saying it. It is being told to him by JP Nadda, Narendra Modi, Basavaraj Bommai, Nalin Kumar Katil. They want to, now that they have lost the election, defeat stares in the face of BJP. As they know they are going to lose the election, they want to resort to violence. But we will not. DK Shivakumar have given a statement that first list of Congress for the assembly elections will be declared by end of this month. PCC President, PCC President, Mr. DK Shivakumar is not DCC, he is PCC President. PCC President is the right person to say. And he is the authorized person to say. After this one. And if he is saying then it is correct. सर फार्मर डीसीएम परमेश्वर बोल रहे हैं 10 लोग हैं मेरे साथ सीएम कंटेस्ट में बोल के. I have not seen any such statement. Dr. Parmeshwar is a very seasoned man. Let me say, there is no competition for any post in the Congress party. The only competition is to serve the people of Karnataka. Let me complete. The only competition is to ensure that the rupees 2000 reach woman head of every household in Karnataka, which is the Grah Lakshmi Yojana. The only competition is to see that every household of Karnataka in Grah Jyoti Yojana gets 200 units of electricity free. The only competition is to see that the next Congress government takes away the 40% commission of the BJP Sarkara and hands over that money to the people, to the farmers, to SC, ST, OBC minorities and to our young friends. Sir, one more वर्ड्स में कंडेम करता हूं और पूछना चाहता हूं बीजेपी से, प्रधानमंत्री से कि भाई
ಇಲ್ಲ ನಿಮಗೆ ಫಿಗರ್ಸ್ ಕೊಡೋಣ 4 ಕೋಟಿ 45 ಲಕ್ಷ ಹೆಂಗ್ ಬರ್ತದೆ ಅಂತ ಎಲ್ಲ ಅವನು ಇದು ಅಲ್ಲ ಇಲ್ಲ ಈಗ ಇಟ್ಟಿನಲ್ಲಪ್ಪ ಇವನು ಬಂದು ಇಟ್ಬಿಟ್ಟು ಹೋದ್ನಲ್ಲ ನಾನು ಹೇಳ್ತೀನಿ ಅದು ಫಿಗರ್ಸು 4,75,000 ಹೆಂಗೆ ಅವನೆಲ್ಲಿ ಅವನು ಇದನ್ನಲ್ರಿ ಅವನ್ನೆಲ್ಲ ಅವನು ಎಲ್ರಿ ಅದು ಬ್ರೇಕಪ್ ಫಿಗರ್ಸ್ ಎಲ್ರಿ ಅದು ಈಗ ಒಂದು ಕೊಟ್ಟಿದ್ರಲ್ರಿ ಆಮೇಲೆ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ರಚನೆ ಮಾಡಿದ್ದೀವಿ ಅಂತ ಹೇಳಿದ್ರು. ಇದರ ಸಂಬಳ ಜಾಸ್ತಿ ಆಗ್ತದೆ ಅಂತ ನಿರೀಕ್ಷೆ ಮಾಡಿತ್ತು. ನಾನು ಇದ್ದಾಗ ಇಂಟ್ರಿಮ್ ಇದಕ್ಕೆ ಪರಿಹಾರನೂ ಕೂಡ ಕೊಟ್ಟಿದ್ದೆ. ಆಮೇಲೆ 6ನೇ ವೇತನ ಆಯೋಗನ ಜಾರಿ ಕೂಡ ಮಾಡಿದ್ದೆ. ಜಾರಿ ಮಾಡಿ 10,600 ಕೋಟಿ ರೂಪಾಯಿ ಹೆಚ್ಚು ನೌಕರರಿಗೆ ಕೊಟ್ಟಿದ್ದೆ. ಅದ್ರ ಪ್ರಸ್ತಾಪನೆ ಇಲ್ಲ. 7ನೇ ವೇತನ ಆಯೋಗದ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ. ಜಾರಿ ಮಾಡಿದ್ದೀವಿ ಅಥವಾ ಇಂಟ್ರಿಮ್ ಕೊಟ್ಟಿದ್ದೀವಿ, ಪರಿಹಾರ ಕೊಟ್ಟಿದ್ದೀವಿ ನೌಕರರಿಗೆ ಅಂತಕ್ಕಂಥದ್ದು ಯಾವುದು ಕೂಡ ಇಲ್ಲ. ಸೊ ಕೇಂದ್ರ ಸರ್ಕಾರ ಇವತ್ತು ಇಷ್ಟೊಂದು ಸಾಲ ಆಗಲಿಕ್ಕೆ ಕಾರಣ, ನಾವು ಮುಂದಿನ ವರ್ಷ ಸುಮಾರು 80,000 ಕೋಟಿ 78,000 ಕೋಟಿ ಸಾಲ ಮಾಡಲಿಕ್ಕೆ ಕಾರಣ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳೆಲ್ಲ ಕಡಿಮೆ ಆಗುತ್ತೆ. ನಮ್ಮ ಟ್ಯಾಕ್ಸ್ನಲ್ಲಿ ನಮ್ಮ ಶೇರು ಕಡಿಮೆ ಆಯಿತು, ಸೆಂಟ್ರಲ್ ಅಸಿಸ್ಟೆನ್ಸು ಕೂಡ ಕಡಿಮೆ ಆಯಿತು. ಆ ಕಾರಣದಿಂದ ನೋಡಿ, ನಿಮಗೆ 2.4 ಡೈರೆಕ್ಟ್ ಟ್ಯಾಕ್ಸ್ನಿಂದ ನಾವು ಕೊಡ್ತಾ ಇರೋದು. ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸ್, GST 1.3, ಆಮೇಲೆ ಸೆಸ್ಗಳು ಸುಮಾರು 40,000 ಕೋಟಿ, 30,000 ಕೋಟಿ, ಒಟ್ಟು 4,72,000 ಕೋಟಿ ರಾಜ್ಯ ಸರ್ಕಾರದಿಂದ, ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತಕ್ಕಂಥದ್ದು. ಇಲ್ಲಿ ಮಾತೆತ್ತಿದ್ರೆ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ನರೇಂದ್ರ ಮೋದಿ ಅವರಿಂದ ಅದು ಇನ್ನೊಂದು ನಿಮ್ಗೆ ಹೇಳಕ್ ಬಯಸ್ತೇನೆ. ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಯಾತಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಅಂತಂದ್ರೆ, ಈ 52,000 ಲಂಬಾಣಿ ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ಅಂತ ಥ್ಯಾಂಕ್ಸ್ ಹೇಳಿದ್ದಾರೆ. ನೋಡಿದ್ರು 52 ಲಕ್ಷ. ಕಾಗೋಡು ತಿಮ್ಮಪ್ಪ ಇದ್ದಾಗ ನಾವು ಈ ತಾಂಡಗಳನ್ನ, ಗೊಲ್ರಟ್ಟಿಗಳನ್ನ, ಕುರುಬರಟ್ಟಿಗಳನ್ನ, ನಾಯಕರಟ್ಟಿಗಳನ್ನ, ಮಜರೆಗಳನ್ನ ಅವ್ರನ್ನ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕಾನೂನಿಗೆ ತಿದ್ದುಪಡಿ ತಂದವರು ನಾವು. ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿದ್ದಾಗ
ನಮ್ಮ ಸರ್ಕಾರ ಇದ್ದಾಗ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ಮಾಡಿ, ಫಾರೆಸ್ಟ್ ಆಕ್ಟ್ಗೆ ತಿದ್ದುಪಡಿ ಮಾಡಿ, ಎಲ್ಲ ತಾಂಡಗಳನ್ನು, ಗೋಲ್ರಟ್ಟಿಗಳನ್ನು, ಮದುರೆಗಳನ್ನು ಹೇಗೆ ಉಳುವವನೇ ಭೂಮಿ ಒಡೆಯ ಮಾಡಿದ್ರು, ಅದು ಖಾಸಗಿ ಜಮೀನಲ್ಲಿರಲಿ, ಫಾರೆಸ್ಟ್ ಜಮೀನಲ್ಲಿರಲಿ, ಇಲ್ಲ ಗೌರ್ಮೆಂಟ್ ಜಾಗದಲ್ಲಿರಲಿ, ಇವೆಲ್ಲವೂ ಕೂಡ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ, ವಾಸಿಸುವವನೇ ಮನೆ ಒಡೆಯ ಅಂತೇಳಿ ನಾವು ತಿದ್ದುಪಡಿ ಮಾಡಿದ್ದು. ಅದನ್ನ ನಮ್ಮ ಸಾಧನೆ ಅಂದ್ಬಿಟ್ಟು ನರೇಂದ್ರ ಮೋದಿ ಅವರಿಗೆ ಹಕ್ಕುಪತ್ರ ಕೊಡಿಸ್ಬಿಟ್ಟು ಧನ್ಯವಾದಗಳನ್ನು ಹೇಳಿದ್ದಾರೆ. ನೋಡಿ ಹೆಂಗೆ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮ. ಸಿ ಪರಮೇಶ್ ಎಂತವನ ಹೆಸರು, ಪರಮೇಶ್ವರನ, ಅವನ ಹೆಸರೇನು, ಸುಮೂರ್ತಿ ನಾಯಕ್. ಇಲ್ಲ ಸುಮೂರ್ತಿ ನಾಯಕ್. ನಾವು ಒಬ್ಬರನ್ನ ಅಧ್ಯಕ್ಷರು ಮಾಡಿದ್ದು, ಅವರಿಂದ ರಿಪೋರ್ಟ್ ತರಿಸ್ಕೊಂಡು ನರಸಿಂಹಯ್ಯ ಅನ್ನೋರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಆ ರಿಪೋರ್ಟ್ ತರಿಸ್ಕೊಂಡು ಆ ರಿಪೋರ್ಟ್ ಆಧಾರದ ಮೇಲೆ ತಿದ್ದುಪಡಿ ಮಾಡಿ ರೆವಿನ್ಯೂ ಗ್ರಾಮಗಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ನರಸಿಂಹಯ್ಯನವರ ಅಧ್ಯಕ್ಷತೆಯಲ್ಲಿ. ಈಸ್ ಎ ರಿಟೈರ್ಡ್ ಆಫೀಸರ್. ಆಮೇಲೆ ಈರಾ ನಾಯ್ಕ್ ಅಂತೇಳಿ ಅವರು ಬಂಜಾರ ಸಮಾಜಕ್ಕೆ ಸೇರಿದವರು. ಅವ್ರಿಗೊಂದು ರೆವಿನ್ಯೂ ಶೆಲ್ ಮಾಡಿ, ಆ ಶೆಲ್ನ ಕೋಆರ್ಡಿನೇಟರ್ ಮಾಡಿ, ಅದ್ರ ಮೂಲಕ ರಿಪೋರ್ಟ್ ತರಿಸ್ಕೊಂಡು ನಾವು ಮಾಡಬೇಕು ಅಂತ ಮಾಡಿದ್ದಾರೆ. ಇದು ಇವ್ರ ಕಾರ್ಯಕ್ರಮ ಅಲ್ಲ, ಇವ್ರ ಸಾಧನೆ ಅಲ್ಲ, ನಮ್ಮದು ಸಾಧನೆ. ಅವ್ರ ಸಾಧನೆ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಎಲ್ಲ ಮಾಡಿ ಹಕ್ಕುಪತ್ರ ಎಲ್ಲ ತಯಾರು ಮಾಡೋದು ನಾವೇ. ಆದರೆ ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳೋದು ನಾವು ಮಾಡಿದ್ದು ಅಂತೇಳಿ ಬೆನ್ನು ತಟ್ಟಿಕೊಳ್ತಕ್ಕಂಥ ಕೆಲಸ ಮಾಡಿದ್ರು. ನಾನು ಸುಮ್ಮನೆ ಇಂಥದ್ದು ಒಂದು ಉದಾಹರಣೆ ಹೇಳಿದೆ. ಈ ಥರದ್ದು ಬೇಕಾದಷ್ಟು ನಾವು ಮಾಡಿದಂಥ ಕೆಲಸಗಳನ್ನು ಅವ್ರು ಮಾಡಿದ್ದು ಅಂತ ಬೆನ್ನು ತಟ್ಟಿಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇದು ನಾನು ಮೊದಲೇ ಹೇಳಿದಂತೆ ಇದು ಒಂದು ಅತ್ಯಂತ ನಿರಾಶಾದಾಯಕವಾದಂಥ ಚುನಾವಣಾ ಆಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಹೇಳಿಲ್ಲ. ಬದ್ಧ ವೆಚ್ಚಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಅನ್ನೋದು ಕಳೆದ ಸಾರಿ 92% ಇದೆ ಅಂತ ಹೇಳಿದ್ರು. ಈ ವರ್ಷ ಎಷ್ಟಾಗಿದೆ ಅಂತ ಹೇಳಿಲ್ಲ. ಕಮಿಟೆಡ್ ಎಕ್ಸ್ಪೆಂಡಿಚರು ಜಾಸ್ತಿ ಆಯ್ತಾ ಸಾಲ ಕೂಡ ಜಾಸ್ತಿ ಮಾಡಬೇಕಾಗತ್ತೆ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಕಡಿಮೆ ಆಯ್ತಾ ನಿಮಗೆ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ಗೆ ದುಡ್ಡು ಸಿಗುತ್ತೆ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೆಚ್ಚಾದರೆ 92% ಆಗ್ಬಿಟ್ರೆ ಟೋಟಲ್ ರೆವಿನ್ಯೂ ಕಲೆಕ್ಷನ್ನಲ್ಲಿ ಇನ್ನು ಉಳಿಯೋದು ಎಷ್ಟು 8% ಅಷ್ಟೇ. ನಮ್ಮ ಕಾಲದಲ್ಲಿ 73-74% ಇತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್. ಇವ್ರ ಕಾಲದಲ್ಲಿ 92%. ಈ ಸಾರಿ ಹೇಳೇ ಇಲ್ಲ ಎಷ್ಟು ಪರ್ಸೆಂಟ್ ಆಗಿದೆ ಅಂತ. ನಾನು ನೋಡಿದೆ ಮಿಡ್ ಟರ್ಮ್ ಅದೆಷ್ಟು ಹೇಳಿದಾರಂದ್ರೆ 93ನಾ ಇಲ್ಲ, ನಾನು ನೋಡಿದಾಗ ಇರಲಿಲ್ಲ ಅದು. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ಯಾವ ಪ್ರಯತ್ನನೂ ಕೂಡ ಮಾಡಿಲ್ಲ ಇವರು. ಕಮಿಟೆಡ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಲಿಕ್ಕೆ ಯಾವ ಪ್ರಯತ್ನನೂ ಕೂಡ ಮಾಡಿಲ್ಲ. ಆಮೇಲೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ನೆಲ್ಲ ಕಡಿಮೆ ಮಾಡ್ತೀವಿ ಅಂತ ಹೇಳಿದರು. ಎಲ್ಲೂ ಕೂಡ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡ್ತಕ್ಕಂಥ ಇದು ಮಾಡಿಲ್ಲ. ತೆರಿಗೆ ಯಾಕೆ ಜಾಸ್ತಿ ಬಂದಿದೆ ಅಂತಂದ್ರೆ GST ಹೊಸದಾಗಿ ಹಾಕ್ಬಿಟ್ರು. ಮಜ್ಜಿಗೆ ಮೇಲೆ, ಮೊಸರು ಮೇಲೆ, ಅಕ್ಕಿ ಮೇಲೆ, ಗೋಧಿ ಮೇಲೆ, ಪೆನ್ ಮೇಲೆ, ಪೆನ್ಸಿಲ್ ಮೇಲೆ, ನೋಟ್ಬುಕ್ ಮೇಲೆ, ಮಂಡಕ್ಕಿ ಮೇಲೆ ಎಲ್ಲ ತೆರಿಗೆ ಹಾಕ್ಬಿಟ್ರು ಹೊಸದಾಗಿ.
0% ಜೀರೋ ಟ್ಯಾಕ್ಸ್ ಇತ್ತು, ಅದಕ್ಕೆ ಜೀರೋ ಟ್ಯಾಕ್ಸ್. ಈಗ ಎಷ್ಟಿದೆ? 5% ಇಂದ 18% ಇದೆ. ಜೀರೋ ಟ್ಯಾಕ್ಸ್ ಇದ್ದಂಥ ವಸ್ತುಗಳ ಮೇಲೆ, ಸಾಮಾನ್ಯ ಜನ ಬಡವರು ಉಪಯೋಗಿಸ್ತಕ್ಕಂಥ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಿದ್ರಿಂದ ಇವರಿಗೆ ಜಾಸ್ತಿ ಆಗಿದೆ. ಅಂದರೆ ಸುಲಿಗೆ ಇವರು ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಜಾಸ್ತಿ ಮಾಡಿರೋದ್ರಿಂದ, ಬೇರೆ ಬೇರೆ ಪದಾರ್ಥಗಳ ಮೇಲೆ ತೆರಿಗೆಗಳು ಜಾಸ್ತಿ ಮಾಡಿರೋದ್ರಿಂದ ತೆರಿಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ತೋರಿಸ್ತಾರೆ. ಬಟ್ ಇವೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಯ್ತೇವೆ, ನಮಗೇನು ಬರ್ತದೆ? ಜಾಸ್ತಿ ತೆರಿಗೆ ಮಾಡೋದು, ಹೆಚ್ಚು ಮಾಡೋದು ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ನಾವು ಬರೋದು ಬರೀ 50,000 ಕೋಟಿ 287 50,287 ಕೋಟಿ ಅಷ್ಟೇ ಮುಂದಿನ ವರ್ಷಕ್ಕೆ ಬರೋದು. 4,72,000 ಕೋಟಿ ತೆರಿಗೆ ವಸೂಲಾದರೆ ನಮಗೆ ಕೊಡೋದು ಕೇಂದ್ರ ಸರ್ಕಾರ 50,287 ಕೋಟಿ. ಸೊ ಈ ರೀತಿಯಾಗಿ ಕೇಂದ್ರ ಸರ್ಕಾರ ನಮ್ಮನ್ನ ಇಲ್ಲ, ಅದು ಕನ್ಫ್ಯೂಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸಾಲ ಹೇಳಿದೆ ನಾನು, ಆಗಲೇ ಹೇಳ್ಬಿಟ್ಟಿದ್ದೇನೆ. ಸೊ ಅದರಿಂದ ಇದು ಒಂದು ಸಾಲದ ಸುಳಿಗೆ ಸಿಕ್ಕಿರ್ತಕ್ಕಂಥ, ಇವರ ಕೆಟ್ಟ ಆರ್ಥಿಕ ನೀತಿಯಿಂದ ಸಾಲದ ಸುಳಿಗೆ ಸಿಕ್ಕಿರ್ತಕ್ಕಂಥ ರಾಜ್ಯ ಮಾಡಿದ್ದಾರೆ. ಬಡ್ಡಿ 34,000 ಕೋಟಿ ಕೊಡೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಇಂಟ್ರೆಸ್ಟ್ ಪೇಮೆಂಟ್ ಪ್ರತಿ ವರ್ಷ. ಅಸಲು ಹೋದ ವರ್ಷ 14,000 ಕೋಟಿ ಇತ್ತು, ಇದರಲ್ಲೆಲ್ಲ 14,000 ಕೋಟಿ ಇತ್ತು ಹೋದ ವರ್ಷ. ಈ ವರ್ಷ ಇನ್ನೂ ಜಾಸ್ತಿ ಆಗಿರುತ್ತದೆ ರೀಪೇಮೆಂಟ್. ಒಟ್ಟು ಅಸಲು ಮತ್ತು ಬಡ್ಡಿ 42,000 ಕೋಟಿ ಇತ್ತು ಈ ವರ್ಷ, 22-23. ಈಗ ಬಡ್ಡಿನೇ 34,000 ಆಗಿರೋದ್ರಿಂದ, ಸೊ ಅದು 14,000 ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ 14,000 crores ಪ್ರಿನ್ಸಿಪಾಲ್ ಪೇಮೆಂಟ್ ರೀಪೇಮೆಂಟ್ ಅಂತ ಅಂದ್ಕೊಂಡ್ರು 48,000 ಕೋಟಿ ಆಯಿತು. ಒಟ್ಟು ಅಸಲು ಮತ್ತು ಬಡ್ಡಿ ರೀಪೇಮೆಂಟು 48,000 ಕೋಟಿ. ಸೊ ರಾಜ್ಯನ ಆರ್ಥಿಕವಾಗಿ ದಿವಾಳಿ ಮಾಡಿಟ್ಟಿದ್ದಾರೆ. ರಾಜ್ಯನ ಸಾಲದ ಸುಳಿಗೆ ಶಿಕ್ಷಿದ್ದಾರೆ. ಎಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಕೂಡ ನೋಡಿ ಎಷ್ಟಾಗಿದೆ ಅಂತಂದ್ರೆ, ನೀವು ನೋಡಿ, ಇದನ್ನು ನೋಡಿ, ರಾಜಸ್ವ ವೆಚ್ಚ ಇದು 22,25,507 ಕೋಟಿ. ಬಂಡವಾಳ ವೆಚ್ಚ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ 61,234 ಕೋಟಿ. ಎರಡು ಸೇರಿಸಿ ಸಾಲ ಮರುಪಾವತಿಯಲ್ಲಿ 22,000 ಅಂತ ಇದೆ. ಅಲ್ಲಿ ನಾನು ಇದರಲ್ಲಿ ನೋಡಿದಾಗ ಮೀಡಿಯಂ ಟರ್ಮ್ ಇದರಲ್ಲಿ 34,000 ಕೋಟಿ ಇದೆ. ಸೊ ಒಟ್ಟು ಬಜೆಟ್ ಗಾತ್ರ 3,09,281 ಕೋಟಿ. ಸೊ ಈ ಬಜೆಟ್ ಇದೆಯಲ್ಲ, ಇದರಿಂದ ಜನರ ಸಮಸ್ಯೆಗಳು ಬಗೆಹರಿಯಲ್ಲ. ಯಾಕಂದ್ರೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಆದಾಯ. ಎಲ್ಲೂ ಕೂಡ ದುಪ್ಪಟ್ಟು ಮಾಡಲಿಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಮಾಡಿಲ್ಲ. ರೈತರ ಸಾಲ ಜಾಸ್ತಿ ಆದರೆ ದುಪ್ಪಟ್ಟು ಹೆಂಗಾಗ್ತದೆ? ರೈತರು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಜಾಸ್ತಿ ಆದರೆ, ಯಾಕೆಂದ್ರೆ
ನಿಮಗೆ ಗೊಬ್ಬರದ ಸಬ್ಸಿಡಿ ಇದೆಯಲ್ಲ, ಈ ವರ್ಷ ಕೇಂದ್ರ ಸರ್ಕಾರದವರು 50,000 ಕೋಟಿ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸಬ್ಸಿಡಿನ 50,000 ಕೋಟಿ ಕಡಿಮೆ ಮಾಡದೆ ಅಂತಂದ್ರೆ ರಸಗೊಬ್ಬರದ ಬೆಲೆ ಜಾಸ್ತಿ ಆಗ್ತದೆ. ರಸಗೊಬ್ಬರದ ಬೆಲೆ ಜಾಸ್ತಿ ಆದರೆ ರೈತರ ಆದಾಯ, ರೈತರಿಗೆ ಜಾಸ್ತಿ ಖರ್ಚಾಗ್ತದೆ. ಅದರಿಂದ ದುಪ್ಪಟ್ಟಾಗೋದು ಕನಸಾಗಿ ಉಳ್ಕೊಂಡ್ಬಿಡ್ತದೆ. 22 ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ರು, ದುಪ್ಪಟ್ಟು ಮಾಡ್ತೀವಿ 2022ಕ್ಕೆ. ಆ ಬಗ್ಗೆ ಏನು ಕಾರ್ಯಕ್ರಮ ಇಲ್ಲ. ತಲಾದಾಯ 2 ಲಕ್ಷದಿಂದ 3 ಲಕ್ಷಕ್ಕೆ ಏರಿಕೆ ಆಗಿದೆ ಅಂತ ಹೇಳ್ತಾರೆ. ನಿಮಗೆ ಇನ್ಫ್ಲೇಷನ್ ಎಷ್ಟಿದೆ? ಪ್ರತಿ ವರ್ಷ ಇನ್ಫ್ಲೇಷನ್ ಎಷ್ಟಿದೆ ಗೊತ್ತಾ? 6.5 ಇನ್ಫ್ಲೇಷನ್ ಇದೆ. ಇದೆ. ಅದು ನೀವು ಅದು ಕಳೆದ್ರೆ ಎಷ್ಟಾಗ್ತದೆ? ಅವರೇಜ್ 6.2, 6% ಅಂತ ಇಟ್ಟಿದೆ ಅವರೇಜ್. 5 ವರ್ಷದಲ್ಲಿ 6% ಇನ್ಫ್ಲೇಷನ್ ಇದೆ. ಆ ಇನ್ಫ್ಲೇಷನ್ ತೆಗೆದಾಕಿದ್ರೆ ಸೊ ಇನ್ಫ್ಲೇಷನ್ ನಿಯಂತ್ರಣ ಮಾಡಕ್ ಹೋಗಿಲ್ಲ ಕೇಂದ್ರ ಸರ್ಕಾರದವರು. ಇನ್ಫ್ಲೇಷನ್ ಈವನ್ ಟುಡೇ 6% ಅವರೇಜ್ ಇದೆ, 6.02 ಅವರೇಜ್ ಇದೆ. ಅದನ್ನು ಲೆಕ್ಕ ಹಾಕಿದ್ರೆ ನಿಮ್ಮ ತಲಾ ಆದಾಯ ಕಡಿಮೆ ಆಗಿದೆ. ಅದು ಪ್ರತಿ ವರ್ಷ ಹೆಚ್ಚಾಗಲೇಬೇಕು ತಲಾ ಆದಾಯ. ಬಟ್ ಇಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಇನ್ಫ್ಲೇಷನ್ ರೇಟ್. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯ್ತಲ್ಲ ಸರ್? ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗಿದೆ, ಡೆಫಿನೆಟ್ ಆಗಿ ಜಾಸ್ತಿ ಆಗಿದೆ. ಹೌದು, ಶ್ರೀಮಂತರ ಸಾಲ. ಅವನು ಯಾವ ತೇಜಸ್ವಿ ಸೂರ್ಯ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿದೆ ಇತ್ತೀಚೆಗೆ. MP ರೈತರ ಸಾಲ ಮನ್ನಾ ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಅದರ ಬಂಡವಾಳಶಾಹಿಗಳು ಅವ್ರ ಸಾಲ 12 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ. ಅದನ್ನು ಮಾಡಿದ್ರೆ ದೇಶ ಉದ್ಧಾರ ಆಯ್ತದಂತ ಅವ್ರ ಪ್ರಕಾರ. ರೈತರ ಸಾಲ ಮನ್ನಾ ಮಾಡಿದ್ರೆ ಉದ್ಧಾರ ಆಗಲ್ಲ. ಒಂದ್ಸಾರಿ ಉಗ್ರಪ್ಪ ಕೇಳಿದ್ದ ಯಡಿಯೂರಪ್ಪನಿಗೆ, ರೈತರ ಸಾಲ ಮನ್ನಾ ಮಾಡ್ರಿ ಅಂತಂದ್ರೆ ಯಡಿಯೂರಪ್ಪ, ಏನ್ರಿ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇದೆಯಲ್ರಿ, ಎಲ್ಲಿಂದ ಮಾಡೋಕ್ಕಾಗತ್ತೆ ಅಂತೀವಿ. 2009 ಕೌನ್ಸಿಲ್ನಲ್ಲಿ ಇಟ್ ಈಸ್ ಆನ್ ರೆಕಾರ್ಡ್ ಇವನ್ ಟುಡೇ. ಸೊ ಹಂಗೆ ಇವರ ಧೋರಣೆ ಬಡವರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ರೈತರ ಪರವಾಗಿ ಇಲ್ಲ. ಇವ್ರದ್ದು ಶ್ರೀಮಂತರು ಮತ್ತೆ ಬಂಡವಾಳಶಾಹಿಗಳ ಪರವಾಗಿ. ಹಾಗಾಗಿ ಇದು ಜನಸಾಮಾನ್ಯರ ವಿರೋಧಿ ಬಜೆಟ್, ಬಡವರ ವಿರೋಧಿ ಬಜೆಟ್, ರೈತರ ವಿರೋಧಿ ಬಜೆಟ್, ಮತ್ತೆ ರಾಜ್ಯವನ್ನು ಸಾಲದ ಸುಳಿಗೆ ಶಿಕ್ಷಿರ್ತಕ್ಕಂಥ ಬಜೆಟ್. ಸರ್, ಎಲೆಕ್ಷನ್ ಇಯರ್ ಬಜೆಟ್ ಅಂತ ಹೇಳ್ತೀರಾ? ಯಾಕಂದ್ರೆ ಎಲೆಕ್ಷನ್ ಇನ್ನೇನು 2-3 ತಿಂಗಳಿದೆ. ಬಹಳಷ್ಟು ಭರವಸೆಗಳನ್ನು ಇಟ್ಕೊಂಡಿದ್ರು. ಯಾರೇ ಆಗಲಿ ಎಲೆಕ್ಷನ್ ಹೋಗುವಾಗ ಸಹಜವಾಗಿ ಘೋಷಣೆಗಳನ್ನು ಮಾಡ್ತಾರೆ. ನೀವು ಸಿಕ್ಕಾಪಟ್ಟೆ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಡ್ತಾ ಇದ್ದೀರಿ. ಅಂತ ಭರವಸೆಗಳನ್ನು ಕೊಡ್ತಾ ಇದ್ರಿ ಅಲ್ಲ, ಇಂಪ್ಲಿಮೆಂಟ್ ಮಾಡ್ತಿದ್ದೋ ಅಲ್ಲ. ನನ್ನ ಬಜೆಟ್ ತೆಗೆದುಕೊಂಡಪ್ಪ ಕಾರಣಕ್ಕೆ ಹೂ ಮುಡ್ಕೊಂಡು ಬಂದ್ರೆ ಹೆಂಗೆ ಅಂತ. ಕೇಸರಿ ಹೂನ್ ಕಣ್ ಬಣ್ಣ ಅದಪ್ಪ. ನಮ್ಮದು ಕೇಸರಿ ಅವ್ರಿಗೆ ಗೊತ್ತೆ, ವಿವೇಕಾನಂದ ಅವ್ರ ಕೇಸರಿ, ಅವ್ರದ್ದು ಸಾವರ್ಕರ್ ಕೇಸರಿ, ಅದು ಗೋಡ್ಸೆ ಕೇಸರಿ. ನಮ್ದು ವಿವೇಕಾನಂದ್ರ ಕೇಸರಿ. ಇದು ಕೇಸರಿ ಅಲ್ಲ, ಇದು ಹೂವಿನ ಕಲರ್ ಹಂಗಿರೋದು. ಹೂ ಮುಡಿಸೋದು ಜನರಿಗೆ ಸುಳ್ಳು ಭರವಸೆಗಳು ಕೊಟ್ಟು ಕಿವಿಗೆ ಹೂ ಮುಡಿಸೋ ಕೆಲಸ ಮಾಡಿದ್ದಾರೆ.
ಇದರಲ್ಲಿ ಅಷ್ಟು ಇಲ್ಲ ಸರ್, ಹೂ ಮೂಡಿಸುವಷ್ಟು ಇಲ್ಲ, ಹೂ ಮೂಡಿಸುವಷ್ಟು ಕೂಡ ಇಲ್ಲ ಅಂತ. ಏನು ಹೇಳೋ ನೀನು ಏನಾರ ಪ್ರಶ್ನೆ ಇದ್ರಾ? ಈಗ ನೀವು ಅವರು ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತ ಯೋಜನೆಗಳು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಸಿಎಂ ಜಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಇನ್ನೂ 1.5 ತಿಂಗಳಿದೆ, ನಾವು ಅನುಷ್ಠಾನದ ಪ್ರಕ್ರಿಯೆ ಶುರು ಆಗುತ್ತೆ. ಬೇಡ ಬೇಡಪ್ಪ, ಅದೆಲ್ಲ ಬಜೆಟ್ನಲ್ಲಿ ಹೇಳೋಣ, ಬಜೆಟ್ನಲ್ಲಿ ಮಾತಾಡುವಾಗ ಹೇಳೋಣ. ಇನ್ನೂ 1.5 ತಿಂಗಳಿದೆ, ಅನುಷ್ಠಾನದ ಪ್ರಕ್ರಿಯೆ ಶುರು ಆಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನ ಕಳೆದ ಬಜೆಟ್ ನಲ್ಲಿ ಘೋಷಣೆ ಆಗಿರೋದು ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಆರೋಪ ಮಾಡ್ತಾ ಇದ್ರಿ ನೀವು. ಅದಕ್ಕೆ ಸಿಎಂ ಈಗ ಹೇಳ್ತಾರೆ ಇನ್ನೂ 1.5 ತಿಂಗಳಿದೆ, ಅನುಷ್ಠಾನದ ಪ್ರಕ್ರಿಯೆ ಎಲ್ಲಿದೆ 1.5 ತಿಂಗಳು? ಎಲ್ಲಪ್ಪ 1.5 ತಿಂಗಳಿದೆ? ಫೆಬ್ರವರಿ ಮುಗೀತಾ? ಮಾರ್ಚ್ನಲ್ಲಿ 10ನೇ ತಾರೀಕಿನವರೆಗೆ ಅಷ್ಟೇ. ಆಮೇಲೆ ಎಲ್ಲ ಟ್ರೆಜರಿ ಲಾಕ್ ಆಗ್ಬಿಡ್ತದೆ, ಏನು ₹1 ಖರ್ಚು ಮಾಡಕ್ ಬರಲ್ಲ. ಮಾರ್ಚ್ ತಿಂಗಳಲ್ಲಿ ₹1 ಖರ್ಚಾಗಲ್ಲ. ಎಲ್ಲ ತಗೊಂಡು ದುಡ್ಡನ್ನೆಲ್ಲ ತಗೊಂಡು ಇಟ್ಕಿಟ್ಕೋತಾರೆ. ಎಂಥದ್ದು ಡಿಸಿ ಅಕೌಂಟ್ ಇಟ್ಕೋತಾರೆ, ಪಿ ಡಿ ಅಕೌಂಟ್. ಈಗ ಎಷ್ಟು ಗೊತ್ತಾಗಿರೋದು ಇಲ್ಲಿವರೆಗೆ ಈ ವರ್ಷದ ಪರ್ಫಾರ್ಮೆನ್ಸು ಖರ್ಚಾಗಿರೋದು ಎಷ್ಟು ಗೊತ್ತಾ? 56% ಅಷ್ಟೇ. ಅಂದ್ರೆ 22-23 ಈ ವರ್ಷ ಪ್ರಸಕ್ತ ವರ್ಷ. ಈ ಬಜೆಟ್ ಮಂಡಿಸಿರೋದು 3 ವರ್ಷಕ್ಕೆ, 23-24ಕ್ಕೆ. ಈ ವರ್ಷ ಇದೆಯಲ್ಲ, ಇನ್ನ ಮಾರ್ಚ್ ವರೆಗೂ ಇದೆಯಲ್ಲ, ಇಲ್ಲಿವರೆಗೆ ಖರ್ಚಾಗಿರೋದು 56%. ಇನ್ನು 15 ದಿನದಲ್ಲಿ 44% ಖರ್ಚು ಮಾಡೋಕ್ಕಾಗುತ್ತಾ? ಅಲ್ಲ, ಈಗ 56% ಅಂತ ಹೇಳ್ತಾರೆ. ಇದು ಲೆಕ್ಕ ಕರೆಕ್ಟ್ ಇಲ್ಲ, ಅಂದಾಜುಗಳು ಇವೆಲ್ಲ ಎಸ್ಟಿಮೇಟ್ಸ್. ಎಲ್ರಿಗೂ ಧನ್ಯವಾದಗಳು. ನಿಮಗೆ ನಾಳೆ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ನಾಡಿನ ಜನತೆಗೆ ಮತ್ತೆ ನಿಮಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹೇಳಿದ್ನಲ್ರಿ, ಒಳ್ಳೆ ಇಂಗ್ಲಿಷ್ನವರು ಬರೀ ಕಷ್ಟ ನಮಗೆ. ಚಂದ್ರಾಸ್ ಅಂತ ಪ್ರಜಾವಾಣಿ ಬಂದಿದೆ. ನಮ್ಮ ದಾವಣಗೆರೆ ಮುಂದಿನ ವರ್ಷಕ್ಕೂ ಕೂಡ ಎಷ್ಟು ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೊತ್ತಾ? ಅಂದರೆ 23-24ಕ್ಕೆ 77,750 ಕೋಟಿ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾಲ ಇದು 77,750 ಕೋಟಿ. ಸೊ ಸಾಲದ ಪ್ರಮಾಣ 95% ಜಾಸ್ತಿ ಆಗಿದೆ, 95%. ನೀವು ಅಭಿವೃದ್ಧಿ ಬೆಳವಣಿಗೆ ಪರವಾಗಿರಬೇಕು ಬಜೆಟ್ ಅಂತಂದ್ರೆ ಹೆಂಗಾಗ್ತದೆ? ರಾಜ್ಯದ ಬೆಳವಣಿಗೆ ಆಗಬೇಕು ಅಂತಂದ್ರೆ ಹೆಂಗಾಗ್ತದೆ?
ಇದು ಹೆಂಗಿದೆ ಈ ಬಜೆಟ್ ಅಂತಂದ್ರೆ, ಈ ಮಕ್ಕಳು ಸಾಕೋ ಜವಾಬ್ದಾರಿ ಇಲ್ಲದೆ ಹೋದ್ರೆ ಎಷ್ಟು ಮಕ್ಕಳಾರು ಆಗಲಿ ಅಂತ ಮಕ್ಕಳು ಹುಟ್ಟಿಸ್ಬೋದು. ಮಕ್ಕಳು ಸಾಕೋ ಜವಾಬ್ದಾರಿ ಇರಬೇಕು. ರಾಜ್ಯದ ಜನರನ್ನ ಅವರ ಆರ್ಥಿಕ ಸಾಮಾಜಿಕ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ. ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲದೆ ಹೋದ್ರೆ ಎಷ್ಟು ಬೇಕಾದ್ರೂ ಭರವಸೆಗಳನ್ನು ಕೊಡ್ಬೋದು.